ಇದೇ ತಿಂಗಳ ಮುಂದಿನ ಶನಿವಾರ 20ನೇ ತಾರೀಕು ಮೂರ್ಛೆ ರೋಗ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸಾ ಒಂದು ಶಿಬಿರವನ್ನು ನಮ್ಮ ನಂಗ್ಲಿ ಗ್ರಾಮದ ರೋಟರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮದ ಕುರಿತು ಇನ್ನು ಜನರಿಗೆ ಅತಿ ಕಟ್ಟಕಡೆ ಜನರು ತಲುಪಿಸಬೇಕು ಅನ್ನೋ ಒಂದು ಸುದ್ದಿಗೋಷ್ಠಿ ನಡೆಸ್ತಾ ಇದ್ವಿ. ರಾಮಚಣ ನಮ್ಮ ಆಸರ್ ವೈಟ್ಫೀಲ್ಡ್ ಹಾಸ್ಪಿಟಲ್ನ ಕ್ಲಿಯರ್ ಆಗಿರ್ತಕ್ಕಂಥ ನಮ್ಮ ಮಂಜುನಾಥ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಸರ್ ಹಾಸ್ಪಿಟಲ್ ಆದಂಥ ದೇವೇಗೌಡ ಅವರು ಕೂಡ ನಾವೆಲ್ಲರೂ ಸ್ವಾಗತ ಮಾಡ್ತಾ ಇದ್ವಿ. ಅದೇ ರೀತಿ ಕ್ಲಬ್ನ ಹಿರಿಯ ಸದಸ್ಯರಾದ ನಮ್ಮ ರಾಮಕೃಷ್ಣ ಅವರು ಕೂಡ ನಮ್ಮ ಸ್ವಾಗತವನ್ನು ಕೊಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಕ್ಲಬ್ನ ಕೇಂದ್ರ ಬಿಂದುಗಳು ಅಂತ ನಮ್ಮ PS ರಮೇಶ್ ಅವರು ಬಂದರೆ ಈ ಒಂದು ಸಾರಿಗೆ ಅವರೇ ಖಜಾಂಚಿಯಾಗಿ ಕೆಲಸ ಮಾಡ್ತಾರೆ. ಅವರು ಸ್ವಾಗತವನ್ನು ಬಯಸ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಸರ್ ಹಾಸ್ಪಿಟಲ್ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ವಿ. ವೆಲ್ಕಮ್ ಸರ್, ಆದಿತ್ಯ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಒಟ್ಟಿಗೆ ನಮ್ಮ ಮೀಡಿಯಾ ಮಿತ್ರರು ಎಲ್ಲರಿಗೂ ಒಟ್ಟಿಗೆ ಧರ್ಮಧನ್ಯ ಅವರಿಗೆ, ಜಗದೀಶ್ ಅವರಿಗೆ, ನಮ್ಮ ಭವಿಷ್ಯ ಧರ್ಮಧನ್ಯ ಅವರಿಗೆ, ನಮ್ಮ ಕುಮ್ಮ ಅವರಿಗೆ ಎಲ್ಲರಿಗೂ ಒಟ್ಟಿಗೆ ಸ್ವಾಗತವನ್ನು ಕೊಡ್ತಾ ಇದ್ವಿ. ರೋಟರಿ ಕ್ಲಬ್ IT ಕಾರಿಡಾರ್ ಬೆಂಗಳೂರು ಮತ್ತು ರೋಟರಿ ಡಿಸ್ಟ್ರಿಕ್ಟ್ 091 ಹಾಗೂ ಮುಳಬಾಗಿಲು ರೋಟರಿ ಸೆಂಟ್ರಲ್ ವತಿಯಿಂದ ಕಳೆದ ವರ್ಷ ಮಾರ್ಕ್ ಸ್ಕೂಲ್ ಹತ್ರ ಮೂರ್ಛೆ ರೋಗ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸೆ ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ. ಅದರಲ್ಲಿ ಸುಮಾರು ಫಲಾನುಭವಿಗಳ ಒಂದು ಫಲವನ್ನು ಪಡ್ಕೊಂಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ನನ್ನ ಒಂದು ಪ್ರೆಸಿಡೆನ್ಶಿಪ್ ಅಧಿಕಾರಾವಧಿಯಲ್ಲಿ ನಂಗ್ಲಿ ಗ್ರಾಮದಲ್ಲಿ ರೋಟರಿ ಪ್ರೌಢಶಾಲೆಯಲ್ಲಿ ಈ ಒಂದು ಮೂರ್ಛೆ ರೋಗ ತಪಾಸಣಾ ಶಿಬಿರವನ್ನು ಒಂದು ಹೆಚ್ಚಿನ ಮಟ್ಟದಲ್ಲಿ ಎಲ್ರಿಗೂ ಉಪಯೋಗ ಆಗುವ ರೀತಿಯಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ಒಂದು ವಾರ ಮೊದಲೇ ಸುದ್ದಿಗೋಷ್ಠಿ ಕರೆದಿದ್ದೀವಿ. ಇದರ ಉದ್ದೇಶ ಇಷ್ಟೇ, ರೋಟರಿ IT ಕಾರಿಡಾರ್ ಮತ್ತು ರೋಟರಿ 319 ಜಿಲ್ಲೆಯವರು ಕೋಲಾರ ಜಿಲ್ಲೆಗೆ ಅಂತ ಹೇಳಿ ಸುಮಾರು 1.5 ಕೋಟಿ ರು ವೆಚ್ಚದಲ್ಲಿ ಈ ಒಂದು ತಪಾಸಣೆ ಮಾಡೋದಕ್ಕೆ ಒಂದು ವಾಹನ ಸಿದ್ಧತೆ ಮಾಡಿದ್ದಾರೆ. ಅದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಯಾವ ರೀತಿ ಪೋಲಿಯೋವನ್ನು ಎರಾಡಿಕೇಟ್ ಮಾಡಿದ್ವಿ ನಮ್ಮ ವಿಶ್ವದಲ್ಲಿ ನಮ್ಮ ರೋಟರಿ ಪಾತ್ರ ಏನಿದೆಯೋ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಈ ಮೂರ್ಛೆ ರೋಗ ಅನ್ನೋದನ್ನು ಪೂರ್ತಿ ತೊಲಗಿಸಬೇಕು. ಕಟ್ಟ ಕಡೆ ಹಳ್ಳಿಯವರು ಕೂಡ ಯಾರು ಕೂಡ ಮೂರ್ಛೆ ರೋಗದಿಂದ ಬಳಲಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಉದ್ದೇಶ ಇಷ್ಟೇ, 3 ವರ್ಷ ಈ ಒಂದು ವೆಹಿಕಲ್ ನಮ್ಮಲ್ಲೇ ಇರುತ್ತೆ, ವ್ಯಾಕ್ಸಿನ್ ನಮ್ಮ ಜೊತೆ ಇರ್ತದೆ, ಅದನ್ನು ಫಾಲೋ ಮಾಡ್ತಾರೆ. ಏನೋ ನಾಮಕಾವಸ್ಥೆ ಬಂದು ಕ್ಲಬ್ ಅದು ಕ್ಯಾಂಪ್ ಮಾಡಿ ಹೋಗೋದಲ್ಲ. ಯಾರು ರೋಗಿಗಳಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಮಾತ್ರೆ ಕೊಡೋದಿರಲಿ, ಟ್ರೀಟ್ಮೆಂಟ್ ಕೊಡೋದಿರಲಿ ಉಚಿತವಾಗಿ ಕೊಡ್ತಾರೆ. ಯಾರಿಗಾದ್ರೂ ಅವಶ್ಯಕತೆ ಇದ್ದಲ್ಲಿ ಸರ್ಜರಿ ಕೂಡ ಮಾಡ್ತಾರೆ ಫ್ರೀಯಾಗಿ ನಮ್ಮ ಆಸರ್ ಹಾಸ್ಪಿಟಲಿಂದ. ಡಾಕ್ಟರ್ ಸತೀಶ್ ರುದ್ರಪ್ಪ ಅವರು ಮತ್ತು ರಮೇಶ್ ಅವರ ತಂಡ ನಮ್ಮ ನುರಿತ ತಂಡ ಇದ್ದಾರೆ. ಅವರ ಅಪಾಯಿಂಟ್ಮೆಂಟ್ ಸಿಗೋದು ತುಂಬ ಕಷ್ಟ ಇದೆ. ಅಂಥ ಒಂದು ನಿಟ್ಟಿನಲ್ಲಿ ನಮ್ಮ ರೋಟರಿ ಕ್ಲಬ್ ಜೊತೆಗೂಡಿ ಅವರು ರೋಟರಿ ಸಾಗಿರೋದ್ರಿಂದ ಮೊದಲನೇ ಬಾರಿಗೆ ವಿಶ್ವದಲ್ಲಿ ಎಲ್ಲೂ ಇಲ್ಲ, ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಅಂತ ತಗೊಂಡಿದ್ದಾರೆ ಅವರು. ಯಾಕಂತ ಹೇಳಿದ್ರೆ ಇಲ್ಲಿಂದ ನಾವು ಟ್ರಯಲ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಅವರಿಗೆ ಮೊದಲಿಗೆ ನಮ್ಮ ಕ್ಲಬ್ ಕಡೆಯಿಂದ ನಮ್ಮ ಮುಳಬಾಗಿಲು ಜನತೆ ಪರವಾಗಿ ಅವರಿಗೆ ಅಭಿನಂದಿಸ್ತೀನಿ. ನೀವು ನೋಡಿರ್ಬೋದು, ಕಳೆದ ತಿಂಗಳು ಬೇಂಗಲ್ನಲ್ಲಿ ನಮ್ಮ DC ಸಾಹೇಬರು ನಮ್ಮ ವಾಹನವನ್ನು ಲಾಂಚ್ ಮಾಡಿದ್ರು. ಕಳೆದ ತಿಂಗಳು ಕ್ಯಾಂಪ್ ಮಾಡಿದ್ರು. ಅವತ್ತು ಅವ್ರನ್ನ ಸತೀಶ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಈ ಒಂದು 25ನೇ ತಾರೀಕು ನಮ್ಗೆ ಡೇಟ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ನೀವು ಪತ್ರಿಕಾ ಮಾಧ್ಯಮದವರು, ಯೂಟ್ಯೂಬ್ ಅವರು ಎಲ್ಲರೂ ಕೂಡ ಎಲ್ಲ ನಿಮ್ಮ ಗ್ರೂಪ್ಗಳಲ್ಲಿ ಹಾಕಿ ಹೆಚ್ಚಿನ ಮಟ್ಟಿಗೆ ಪ್ರಜೆಗಳಿಗೆ ನಮ್ಮ ಮುಳಬಾಗಿಲು ತಾಲೂಕು ಇರ್ಬೋದು, ಅಕ್ಕಪಕ್ಕದ ಹಳ್ಳಿಗಳಿಗೆ ಎಲ್ಲರಿಗೂ ಕೂಡ ತಲುಪಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೋಟರಿ. ನಮ್ಮ ಸೂಕ್ತ ಅಂತೇಳಿ ಅವತ್ತು ಸಂತೆನೂ ಇದೆ, ಜನ ಸೇರ್ತಾರೆ. ನಾವು ಹೆಚ್ಚಿನ ಮಟ್ಟಿಗೆ ಆಟೋದಲ್ಲೂ ಕೂಡ ಪ್ರಚಾರ ಮಾಡ್ತೀವಿ, ಕಾಂಪ್ಲೇಟ್ ಓಡಿಸಿ ಎಲ್ಲರೂ ತಲುಪಿಸ್ತೀವಿ. ಒಂದು ವಾರದಿಂದ 10 ದಿವಸ ಮುಂದೆ ನಾವು ಕಾರ್ಯಕ್ರಮ ಅದರ ಹಿಂದೆ ಕಾರ್ಯಕ್ರಮ ಮುಗಿಸ್ಕೊಂಡು ಮಾಡ್ತಾ ಇದ್ದೀವಿ. ಹೆಚ್ಚು ಜನ ಸೇರಿಸಬೇಕು ಮತ್ತು ಎಲ್ಲರೂ ಎಲ್ಲರ ಸದುಪಯೋಗ ಪಡ್ಕೋಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಮೂರ್ಛೆ ರೋಗ ಕಾಯಿಲೆ ಇದು ವಾಸಿಯಾಗುವಂಥ ಕಾಯಿಲೆ, ಅದೇನೋ ಅದರಿಂದ ಏನು ಆಶ್ರಯ ಪಡುವಂಥದ್ದೇನಿಲ್ಲ. ಸುಮಾರು ಜನ ಹೆಣ್ಮಕ್ಳಿಗಿರುತ್ತೆ, ಮದುವೆ ಆಗೋದಿಲ್ಲ, ಹೇಳಿದ್ರೆ ಹೊರಗಡೆ ಅಂತ ಸುಮಾರು ಜನ ಅದನ್ನು ಹೇಳ್ಕೊಳ್ಳೋದಿಲ್ಲ. ಏನೋ ಅದ್ರ ಬಗ್ಗೆ ಯಾರು ಗಾಬರಿ ಪಡುವಂಥ ಅವಶ್ಯಕತೆ ಏನಿಲ್ಲ. ತುಂಬ ಬೇಗ ಅದನ್ನು ನಾವು ಡಿಟೆಕ್ಟ್ ಮಾಡಿದ್ರೆ ಅದಕ್ಕೆ ನುರಿತ ವೈದ್ಯರ ತಂಡ ಇದೆ, ಅವ್ರು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವ್ರು ಮುಂದೆ ಬಂದು ನಾವೇ
ನಮ್ಮನ್ನು ಅವರು ಉಳಿಸ್ತಾ ಇದ್ದಾರೆ, ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತೇಳಿ. ಹಂಗಾಗಿ